ನೆನೆಲಾಗಲಿ ನಾನು ನಿಮಗೆ ಹೇಳಿದ್ದೆ ನಾವು ಕನಕಪುರಕ್ಕೆ ಮದುವೆಗೆ ಹೋಗ್ತಿದ್ದೀವಿ ಅಂತ ಹೇಳಿ. ಸೊ ಇದು ಬಂದು ಮುಹೂರ್ತ ಅಂದರೆ ಭಾನುವಾರದ ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಹರ್ಷಿತಾ ಮೋಹನ್ ಯೂಟ್ಯೂಬ್ ಚಾನಲ್. ಸೊ ನೆನ್ನೆಲಾಗಲಿ ನಾನು ನಿಮಗೆ ಹೇಳಿದ್ದೆ ನಾವು ಮದುವೆಗೆ ಬಂದು ರಿಸೆಪ್ಷನ್ನ ಮುಗಿಸ್ಕೊಂಡು ಸೊ ನೆಕ್ಸ್ಟು ಚೌಟ್ರಿ ನಿಯರ್ ಬೈ ನಮಗೆ ರೂಮ್ ಮಾಡಿಕೊಟ್ಟಿದ್ರು, ಅಲ್ಲೇ ಹೋಗಿ ನಾವು ಸ್ಟೇ ಆಗಿದ್ವು ಅಂತ ನಿಮಗೆ ಹೇಳಿದ್ದೆ. ಹಾಗೆ ನಾವು 10 ಜನ ಮಕ್ಕಳು 3 ಜನ ಸೇರಿ 10 ಜನ ಸ್ಟೇ ಆಗಿದ್ವು ಒಂದೇ ರೂಮಲ್ಲಿ. ಹಾಗೆ ಬೆಳಗ್ಗೆ ಎದ್ದು ಅಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ 3 ಜನ ಹಾಗೆ ಮನು ಕೂಡ ರೆಡಿಯಾಗಿ ಫಸ್ಟು ಬಂದರು. ಆಮೇಲೆ ನಾವು ರೆಡಿಯಾಗಿ ಚೌಲ್ಟ್ರಿ ಹತ್ರ ಬಂದ್ವು. ಅಮ್ಮ ಅವರೇನೋ ಬೇಗ ರೆಡಿಯಾಗಿ ಬಂದರು, ನಾವು ಸ್ವಲ್ಪ ಲೇಟ್ ಮಾಡಿದ್ವು. ಆಲ್ಮೋಸ್ಟ್ 9:30 ಹತ್ರ ಆಗಿತ್ತು. ಸೊ ಹಾಗಾಗಿ ಫಸ್ಟು ತುಂಬ ಊಟ ಎಷ್ಟಿತ್ತು, ಟಿಫನ್ ಮಾಡ್ಕೊಂಡ್ವು. ಅಷ್ಟೊತ್ತಿಗೆ ನಮ್ಮ ರಿಲೇಟಿವ್ಸ್ ಅವರೆಲ್ಲ ಬಂದರು. ಸೊ ಬರ್ತಿದ್ದಂಗೆ ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಸೀರೆ ಮೇಳ ನಡೀತಿತ್ತು. ಸೊ ಲೇಡೀಸ್ ಎಲ್ಲ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವು. ಸೊ ಸೀರೆ ನೋಡಿಕೊಂಡು ಬರೋದ್ರೊಳಗೆ ಎಲ್ಲ ಆಲ್ಮೋಸ್ಟ್ ಪೂಜೆನೂ ನಡೆದಿತ್ತು. ನೆಕ್ಸ್ಟು ತಾಳಿ ಕಟ್ಟ ಶಾಸ್ತ್ರ ಒಂದಿತ್ತು. ಸೊ ಬರ್ತಿದ್ದಂಗೆ ಕರೆಕ್ಟಾಗಿ ಒಂದು ರೀಲ್ಸ್ ಮಾಡಿಕೊಂಡೆ ರೂಮ್ಗೆ ಹೋಗಿ. ಅದು ಮುಗೀತಿದ್ದಂಗೆ ಮುಹೂರ್ತ ಸ್ಟಾರ್ಟ್ ಆಯಿತು. ಅಲ್ಲಿ ನಿಜವಾಗ್ಲೂ ನಿಂತ್ಕೊಂಡು ನೋಡ್ತಿದ್ರೆ ನನಗೆ ನನ್ನ ಮದುವೆನೇ ನೆನಪಿಗೆ ಬರ್ತಿತ್ತು. 8 ವರ್ಷ ಆದ್ರೂ ಇನ್ನು 10 ವರ್ಷ ಆಗಲಿಲ್ಲ, 20 ವರ್ಷ ಆಗಲಿ, ಏನೇ ಯಾರದೇ ಮದುವೆ ಆಗ್ತಿದ್ರು ನಮಗೆ ನಮ್ಮ ಮದುವೆನೇ ನೆನಪಿಗೆ ಬರುತ್ತೆ. ಸೊ ಹಾಗೆ ನಮ್ಮ ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ನೆಕ್ಸ್ಟು ಮುಹೂರ್ತ ಮುಗೀತಿದ್ದಂಗೆ ಎಲ್ಲರೂ ಸ್ವಲ್ಪ ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಫೋಟೋಸ್ನ ತಗೊಂಡ್ರು. ಹಾಗೆ ಫೋಟೋಸ್ ಎಲ್ಲ ತೊಗೋತಿದ್ದಂಗೆ ನೆಕ್ಸ್ಟು ನಾವು ಊಟಕ್ಕೆ ಅಂತ ಹೇಳಿ ಬಂದ್ವು. ಊಟ ಮುಗಿತಿದ್ದಂಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ವಾ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಟ್ವು. ಎಷ್ಟೊಂದು ದಿನ ಆಗಿತ್ತು ಈ ಥರ ಹೊರ್ಗಡೆ ಹೋಗಿ, ನಿಜವಾಗ್ಲೂ ಹೆವಿ ಎಂಜಾಯ್ ಮಾಡಿದ್ವು. ತುಂಬ ಸಕ್ಕದಾಗಿತ್ತು ಗುರು. ಮದುವೆಗೆ ಹೋಗಿದ್ದು ಒಂದು ಮೆಮೊರಿಯಾಗಿ ಉಳ್ಕೋತು. ಹಾಗೆ ರೇವಣಪ್ಪ ಸನ್ನಿಧಿಯಲ್ಲಿ ಜಾತ್ರೆ ನಡೆದಿತ್ತು. 30ನೇ ತಾರೀಕೇನೋ ಜಾತ್ರೆ ನಡೆದಿದ್ದು. ಸೊ 3 ದಿನ ಕಂಟಿನ್ಯೂಸ್ ಆಗಿ ಜಾತ್ರೆ ಇತ್ತು. ಹಾಗೆ ನಾವು ಹೋದಾಗ ಮೆರವಣಿಗೆ ಮಾಡ್ತಿದ್ರು, ದೇವ್ರ ಮೆರವಣಿಗೆ. ಸೊ ನನಗಂತೂ ನಿಜವಾಗ್ಲೂ ಹೋಗಿದ್ದಕ್ಕೆ ಫುಲ್ ಖುಷಿ ಆಗೋಯ್ತು. ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಜಾತ್ರೆ ಎಲ್ಲ ಇರುತ್ತೆ ಅಂತ ಹೇಳಿ. ಫಸ್ಟೆಲ್ಲ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮಾಮನ ಕಾರಲ್ಲಿ ಯಾವಾಗ್ಲೂ ಬರ್ತಿದ್ವು, ಬಂದು ಒಂದು ನೈಟ್ ಎಲ್ಲ ಸ್ಟೇ ಆಗ್ತಿದ್ವು. ಈಗ ದೊಡ್ಡವ್ರು ಆಗ್ತಾ ನಮ್ಮ ಕಮಿಟ್ಮೆಂಟ್ಸು ಕೆಲಸಗಳೇ ಜಾಸ್ತಿ. ಹಾಗಾಗಿ ನಾವು ದೇವಸ್ಥಾನ ಕಡೆ ಹಿಂಗೆ ಬರ್ತೀವಿ, ಹಿಂಗೆ ಹೋಗ್ತೀವಿ. ನಿಜವಾಗ್ಲೂ ಚಿಕ್ಕ ಹುಡುಗರಲ್ಲೇ ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಚಿಕ್ಕದ್ರಲ್ಲಿರ್ಬೇಕಾದ್ರೆ ಯಾವಾಗಲೂ ದೇವಸ್ಥಾನಕ್ಕೆ ಬರೋದು, ಬೆಟ್ಟ ಹತ್ತೋದೆಲ್ಲ ಒಂಥರ ಖುಷಿ ಕೊಡೋದು. ಬಟ್ ಈಗ ಬೆಟ್ಟ ಹತ್ತಿ ಇಳಿಯೋದ್ರೊಳಗೆ ಕಾಲೆಲ್ಲ ನಡುಗ್ತಿರುತ್ತೆ. ಏನೋ ಒಂಥರ ಒಂದು ಸ್ಪಿರಿಟ್ನ ಕಳ್ಕೊಂಡಂಗೆ ಆಗ್ಬಿಟ್ಟಿದೆ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ದಿ ಬೆಸ್ಟ್ ಇನ್ ದ ಲೈಫ್ ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ, ರೂಮ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಯಾಕೋ ಡಿಸಿಷನ್ ಎಲ್ಲ ಚೇಂಜ್ ಮಾಡಿಕೊಂಡ್ರು, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ಅಲ್ಲಿ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಿದ್ರು, ಕುಡಿದ್ವು. ಒಂದು ಸ್ವಲ್ಪ ಪ್ರಸಾದ ಕೂಡ ಕೊಟ್ಟರು, ಅದನ್ನೂ ಕೂಡ ತಿಂದ್ವು. ಹಾಗೆ ರೂಮ್ ಬದಲಾಗಿ ಮೆರವಣಿಗೆ ಬರ್ತಿತ್ತಲ್ಲ ದೇವರು, ಹಾಗೆ ಲಿಂಗದ ಬೇರು ಕುಣಿತ ಎಲ್ಲ ಥರ ಇತ್ತು. ಸೊ ಹಾಗಾಗಿ ಗೊಂಬೆಗಳೆಲ್ಲ ಇದ್ವು. ಅಲ್ಲೇ ನಿಂತ್ಕೊಂಡು ನೋಡೋದ್ರೊಳಗೆ ನಮ್ಮ ಟೈಮೇ ಆಗೋಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂಥರ ಮಿನಿ ದಸರಾ ನೋಡ್ದಂಗೆ ಆಯಿತು. ಈ ಆನೆ ಅಂತೂ ತುಂಬ ತರಲೆ, ನಿಜವಾಗ್ಲೂ ಎಷ್ಟು ತರಲೆ ಆಟ ಆಡ್ತಿತ್ತು ಅಂದರೆ ಯಾರ್ಯಾರು ವೀಡಿಯೋ ಮಾಡ್ಕೊತಾರೋ ಅವ್ರಿಗೆಲ್ಲ ಗುದ್ದೋಕ್ಕೆ ಹೋಗ್ತಿತ್ತು. ನಮಗೆ ಭಯ ಆಗ್ಬಿಡ್ತಿತ್ತು, ನಾವು ಓಡೋಗ್ಬಿಡ್ತಿದ್ವು. ಹಾಗೆ ಅಲ್ಲಿ ನಮ್ಮ ತಂಗಿದಿರೆಲ್ಲ ಡ್ಯಾನ್ಸ್ ಆಡಿದ್ರು, ಲಿಂಗದ ಬೇರು ಕುಣಿತ, ಈ ಮೆರವಣಿಗೆ ಎಲ್ಲ ನೋಡೋಕೆ 2 ಕಣ್ಣು ಸಾಲದು ಗುರು. ಅವ್ರು ಕುಣಿತಿದ್ರೆ ನನಗೂ ಕುಣಿಬೇಕು ಅಂತ ಅನ್ನಿಸ್ತಿತ್ತು. ಈ ಟಮಟೆ ಸೌಂಡ್ ಕೇಳಿಸ್ಕೊತಿದ್ದಂಗೆ ನಮ್ಮ ಮೈಗೆಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರು. ನಿಂತಿದ್ದಾವೆ ಡ್ಯಾನ್ಸ್ ಆಡಬೇಕು ಅಂತ ಫೀಲ್ ಆಗ್ತಿರುತ್ತೆ. ಇವರೆಲ್ಲ ಡ್ಯಾನ್ಸ್ ಆಡಿದ್ದು ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಧ್ವಜ ಕುಣಿತ, ಹಾಗೆ ಲಿಂಗದ ಬೇರು ಕುಣಿತ ಇದನ್ನೆಲ್ಲ ನೋಡಿಕೊಂಡು ದೇವ್ರ ಹತ್ರ ಬರ್ತಿದ್ದಂಗೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬೆಟ್ಟ ಹತ್ತಕ್ಕೆ ಅಂತ ಹೇಳಿ ಹೊರಟ್ವು.
ಆ್ಯಕ್ಚುಲಿ ಜಾತ್ರೆಯಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಒಳಗಡೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಎಲ್ಲ ಡ್ಯಾನ್ಸ್ ಆಡ್ತಿದ್ರಲ್ಲ, ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಬಟ್ ಬೆಟ್ಟ ಇಳಿದು ಬರಬೇಕಾದ್ರೆ ನೋಡಿದೆ, ಏನು ಮಾಡ್ತೀರಾ, ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲಿ ಬಿಡು ಅಂದ್ಕೊಂಡು ಸೀದಾ ಬೆಟ್ಟದ ಮೇಲೆ ಹೋಗೋಣ ಅಂತ ಹೇಳಿ ಹೊರಟ್ವು. ಹಾಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ದೇವರು ಮೆರವಣಿಗೆ ಬರ್ತಿತ್ತು. ಆ ದೇವ್ರಿಗೂ ಕೈ ಮುಕ್ಕೊಂಡು ನೆಕ್ಸ್ಟು ಮೇಲ್ಗಡೆ ಹೋದ್ವು. ಹಾಗೆ ತುಂಬ ಬಿಸಿಲಿದ್ದರಿಂದ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವು. ನಮಗೆ ಮೇಲೆ ಹೋಗ್ತಿದ್ದಂಗೆ ನೆನಪಿಗೆ ಬರೋದೇ ಲಿಫ್ಟು ಗುರು. ನಾನು ಚಿಕ್ಕ ಹುಡುಗಿಯಿಂದ ಈ ಲಿಫ್ಟ್ ರೆಡಿ ಮಾಡ್ತಾರೆ, ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗ್ಬೋದು ಅಂತ ಎಷ್ಟು ವರ್ಷದಿಂದ ಹೇಳ್ತಿದ್ದಾರೆ ಗೊತ್ತಾ. ನಾನು ಕನಸಲ್ಲೆಲ್ಲ ಅನ್ಕೋತಿದ್ದೆ ಚಿಕ್ಕ ಹುಡುಗಿಲಿ, ಲಿಫ್ಟ್ ಮಾಡಿಬಿಡ್ತಾರೆ, ಇನ್ಮೇಲೆ ನಡ್ಕೊಂಡು ಹೋಗೋಂಗಿಲ್ಲ, ಹೋಗ್ಬಿಡ್ಬೋದು ಅಂತ. ಬಟ್ ಯಾವ ಲಿಫ್ಟು ಇಲ್ಲ, ಏನೂ ಇಲ್ಲ, ಅದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ನಮ್ಮಂಥ ಹುಡುಗರಿಗಾದ್ರೆ ಪರವಾಗಿಲ್ಲ, ಈ ವಯಸ್ಸಾಗಿರೋರು ದೇವ್ರು ನೋಡಬೇಕು ಅಂತ ಅನ್ಕೊತಿರ್ತಾರೆ. ನಮ್ಮ ಅಜ್ಜಿ ಎಷ್ಟೋ ಸತಿ ಬಂದು ಕೆಳಗೆ ಕೂತ್ಕೊಳ್ಳೋರು. ಸೊ ಹಾಗಾಗಿ ಈ ಮಾತನ್ನ ಹೇಳಿದೆ. ಸೊ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವು. ಸ್ಟಾರ್ಟಿಂಗಲ್ಲೇ ಈ ವ್ಯೂ ತುಂಬ ಚೆನ್ನಾಗಿದೆ ಗುರು. ಫಸ್ಟು ಈ ರೀತಿ ಸೈಡಲ್ಲೆಲ್ಲ ಸೇಫ್ಟಿನ ಮಾಡಿರಲಿಲ್ಲ, ಬಟ್ ಇತ್ತೀಚೆಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಫಸ್ಟೆಲ್ಲ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಸೀಟು ಇರಲಿಲ್ಲ, ಏನೂ ಇಲ್ಲ, ತುಂಬ ಬಿಸಿಲಿತ್ತು. ಬಟ್ ಈಗ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಸುದೀಪನ್ ಮದುವೆ ಪಕ್ಕ ಆಗುತ್ತಾ? ಯೂಟ್ಯೂಬಲ್ಲಿ ಆಗ್ತಾ ಇದೀನಿ, ಸುದೀಪನ್ ಮದುವೆ ಪಕ್ಕ ಆಗುತ್ತಾ? ಪ್ರಯತ್ನ ಮಾಡ್ತೀನಿ ಬಿಡು. ಹಿಂಗಂತ ಕಾಮಿಡಿ ಮಾಡ್ಕೊಂಡು ಸೀದಾ ಬೆಟ್ಟ ಹತ್ತಾನ ಅಂತ ಹೇಳಿ ಹೊರಟವು. ಸೊ ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಫ್ಯಾಮಿಲಿನೇ ದುಡ್ದಿತ್ತು. ಎಷ್ಟು ಜನ ಇದ್ದಾರೆ ನೋಡಿ, ನಿಜವಾಗ್ಲೂ ಇಷ್ಟೊಂದು ಜನ ಜೊತೆ ಬೆಟ್ಟ ಹತ್ತೋದಂದರೆ ಏನೋ ಒಂಥರ ಖುಷಿ, ತುಂಬ ಚೆಂದ ಇರುತ್ತೆ ಗುರು. ಒಬ್ಬೊಬ್ಬರೇ ಅಥವಾ ಇಬ್ಬಿಬ್ಬರೇ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ಹಿಂಗೆ ಜನ ಜೊತೆಲಿದ್ದರೆ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಎರೆಮಣಪ್ಪ ಬೆಟ್ಟ ಅಂತ ಅಂದರೆ ನನಗೆ ನೆನಪಿಗೆ ಬರೋದೆ ಕೋತಿಗಳು. ಒಂದು ಸತಿ ನಂದು ಹೂವು ಕಿತ್ಕೊಂಡ್ಬಿಟ್ಟಿತ್ತು. ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಈಗಲೂ ಕೋತಿ ಹತ್ರ ನಿಂತ್ಕೋಬೇಕು ಅಂದರೆ ತುಂಬ ಭಯ ಆಗುತ್ತೆ. ಆದರೆ ನಮ್ಮಣ್ಣ ಕೋತಿ ಹತ್ರನೇ ಹೋಗಿ ನೀರು ಕುಡಿಸೋದು, ಅದನ್ನು ಆಟ ಆಡ್ಸೋದೆಲ್ಲ ಮಾಡ್ತಾನೆ. ನಾವು ತುಂಬ ದಿನಗಳಿಂದ ಅನ್ಕೋತಿದ್ವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಅದೇ ಈ ರೀತಿ ಇತ್ತು ಅಂತ ಅನಿಸುತ್ತೆ. ಮದುವೆಗೆ ಹೋಗಿ ಈ ರೀತಿ ಎಲ್ಲರ ಜೊತೆನೂ ಹೋಗ್ಬೇಕಿತ್ತು ಅಂತ ಬರ್ದಿತ್ತು ಅಂತ ಅನಿಸುತ್ತೆ. ಹಾಗೆ ನಾವು ಮದುವೆ ಮನೆ ಬಿಟ್ಟಿದ್ದ ಟೈಮಿಂಗ್ಸೇ ನಿಮಗೆ ಹೇಳಿಲ್ಲ. ನಾವು ಮದುವೆ ಮನೆ ಬಿಟ್ಟಾಗ ಆಲ್ಮೋಸ್ಟ್ 11 or 12 ಹತ್ರ ಆಗಿತ್ತು ಅಂತ ಅನಿಸುತ್ತೆ. ಬೆಟ್ಟಕ್ಕೆ ಬಂದಾಗೂ ಆಲ್ಮೋಸ್ಟ್ 2 ಹತ್ರ ಆಗಿತ್ತು. ಸೊ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಮದುವೆ ಮನೇಲಿ ಆಗಿನ ಊಟ ಮಾಡ್ಕೊಂಡು ಬಂದಿದ್ವಲ್ಲ. ಸೊ ಹಾಗಾಗಿ ಫಸ್ಟು ಬೆಟ್ಟ ಹತ್ಬೇಡ ಅಂತ ಹೇಳಿ ಹತ್ಕೊಂಡ್ವು. ಹತ್ತಿ ನಾವು ಆಲ್ಮೋಸ್ಟ್ 3:30-4 ಗಂಟೆ ಹತ್ತಿರ ಕೆಳಗೆ ಇಳಿದಿದ್ದು ಅನಿಸುತ್ತೆ. ಬಟ್ ಆದರೂ ನಮಗೆ ಊಟ ಇತ್ತು. ಹಾಗೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಗುರು. ನಾವು ಯಾಕೋ ಈ ಸತಿ ಫಸ್ಟ್ ಒಂದೇ ಅಟೆಂಪ್ಟಲ್ಲಿ ಬೆಟ್ಟ ಹತ್ತಬೇಕು ಅನ್ನೋ ಥರ ಇರಲಿಲ್ಲ. ಎಲ್ಲ ಕಡೆನೂ ಕುತ್ಕೊಳ್ಳೋದು ರೆಸ್ಟ್ ತಗೊಳ್ಳೋದು ಮಾಡ್ತಿದ್ವು. ಸೊ ಅದರಿಂದ ತುಂಬ ಟೈಮ್ ವೇಸ್ಟ್ ಆಯಿತು ಅಂತ ಅನಿಸುತ್ತೆ. ಹಾಗೆ ಹೋಗ್ತಿದ್ದಂಗೆ ಪೂಜೆ ಮಾಡಿಸ್ಕೊಂಡ್ವು. ಮನೆಗೆ ಕಟ್ಟೋಕ್ಕೆ ಅಂತ ಹೇಳಿ ಕಟ್ಲೆನೂ ಕೂಡ ತೊಗೊಂಡ್ವು. ಪೂಜೆ ಮಾಡಿಸ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಮದೇ ಲಾಸ್ಟ್ ಪೂಜೆ ಆಗಿತ್ತು. ಹೋಗೋದ್ರೊಳಗೆ 3 ಗಂಟೆ 3:15 ಹತ್ರ ಆಗಿತ್ತು ಅಂತ ಅನಿಸುತ್ತೆ. ಅಲ್ಲಿ ಐನಾರ್ಗಳು ಇರ್ತಾರಲ್ಲ, ಅವರು ಒಂದು ಸ್ವಲ್ಪ ಹೊರಗಡೆ ಕ್ಲೀನ್ ಮಾಡಿಕೊಡಿ ಅಂತ ಅಂದರು. ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ನಿಸ್ತು. ಅಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಮೇಲ್ಗಡೆ ಹೋಗೋಣ ಅಂತ ಹೇಳಿ ಬಂದ್ವು. ನಾವು ಚಿಕ್ಕವರಿರ್ಬೇಕಾದ್ರೆ ಆ ಕಲ್ಯಾಣಿಲಿ ನಾವು ನೀರು ಹಾಕಿಸ್ಕೋತಿದ್ವು, ಎಷ್ಟೋ ಸತಿ ಹಾಕಿಸ್ಕೊಂಡಿದ್ವಿ. ಹಾಗೆ ಅಲ್ಲಿ ಗಂಗಮ್ಮ ಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀಟಾಗಿ ಬೆಟ್ಟನ ಕೆಳಗೆ ಇಳ್ಕೊಂಡ್ವು. ಇಳಿಯೋದ್ರೊಳಗೆ ನೀರಿಗಾಗಿ ಪರದಾಟ. ನಿಜವಾಗ್ಲೂ ಯಾರೂ ನೀರು ತೊಗೊಂಡು ಹೋಗಿರಲಿಲ್ಲ, ತುಂಬ ಭಯ ಅನಿಸ್ತಿತ್ತು. ಬರ್ತಿದ್ದಂಗೆ ಎಲ್ಲರೂ ನೀರಿಗೆ ಕಿತ್ತಾಡ್ಬಿಟ್ವು. ಸೊ ನೀರು ಕುಡಿತಿದ್ದಂಗೆ ನೆಕ್ಸ್ಟು ಈ ದೇವಸ್ಥಾನಕ್ಕೆ ಅಂತ ಹೇಳಿ ಕೆಳಗಡೆ ಇರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವು. ಎಲ್ಲೋದ್ರೂ ಕೂತ್ಕೋ ನೀರು ಕುಡಿ. ತುಂಬ ಬಿಸಿಲಿದ್ದಿದ್ದರಿಂದ ಕಾಮನ್ ಡೈಲಾಗ್ ಆಗಿಬಿಟ್ಟಿತ್ತು, ನೀರು ಅನ್ನೋದೆಲ್ಲ. ಹಾಗೆ ಇಲ್ಲಿ ಏನು ಸತ್ಯ ಇದೆ ನೋಡಿ, ಬೆಟ್ಟದ ಕೆಳಗೆ ದೇವರು ಹೇಗೆ ಬಂದು ಕೂತಿದ್ದಾನೆ. ಇದನ್ನೆಲ್ಲ ನೋಡೋಕ್ಕೆ ತುಂಬ ಭಯ ಆಗುತ್ತೆ ನೋಡಿ, ಎಷ್ಟು ಸತ್ಯ ಇದೆ ಅಂತ ಹೇಳಿ. ಹಾಗೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು, ಅಂದರೆ ಚುರುಮುರಿ, ಸೌದೆಕಾಯಿ ಇದನ್ನೆಲ್ಲ ತಿನ್ಕೊಂಡು ಊಟಕ್ಕೆ ಅಂತ ಹೇಳಿ ಹೊರಟ್ವು. ಸೊ ನಾವು ಊಟಕ್ಕೆ ಹೋದಾಗ ಆಲ್ಮೋಸ್ಟ್ 4 ಹತ್ರ ಆಗಿತ್ತು. ಊಟ ಇರಲ್ವೇನೋ ಅಂತ ಅಂದ್ಕೊಂಡಿದ್ದು, ಬಟ್ ಊಟ ಇತ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಸಾಂಬಾರಂತೂ ಸಕ್ಕತ್ತಾಗಿತ್ತು. ಹಾಗೆಯೇ ನನಗೆ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ ಗುರು.
ಅಂದ್ಕೊಂಡಂಗೆ ನನಗೆ ಇವತ್ತು ಪ್ರಸಾದ ಸಿಕ್ತು. ಹಾಗೆ ಈ ಹೋಗ್ಬೇಕಾದ್ರಿರೋ ಖುಷಿ ಬರಬೇಕಾದ್ರೆ ಇರಲ್ಲ. ಎಷ್ಟು ನೋವಾಗುತ್ತೆ ಗೊತ್ತಾ. ಎಲ್ಲರೂ ಸಪ್ರೇಟ್ ಆಗ್ತೀವಿ, ಅವ್ರೊಂದು ಕಡೆ ಹೋಗ್ತಾರೆ, ನಾವೊಂದು ಕಡೆ ಹೋಗ್ತೀವಿ, ಅದು ತುಂಬ ಬೇಜಾರಾಗುತ್ತೆ. ಎಲ್ಲರೂ ಒಂದು ಕಡೆ ಸೇರಿರೋ ಖುಷಿ ಸಪ್ರೇಟ್ ಆದಾಗ ಇರಲ್ಲ. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಮ್ಮರನ್ನ ಬೆಂಗಳೂರಿಗೆ ಬಿಡೋಕ್ಕೆ ಅಂತ ಹೇಳಿ ಬಂದ್ವು. ಸೊ ಒಂದು ಸ್ವಲ್ಪ ಹೊರಗಡೆ ಮಸಾಲೆ ಪೂರಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವು. ಸೊ ಇದಾಗಿತ್ತು ನನ್ನ ಈ ದಿನದ ಲಾಗ್. ಯಾರ್ಯಾರೆಲ್ಲ ನನ್ನ ಲಾಗ್ನ ನೋಡಿದ್ರು ತುಂಬ ಥ್ಯಾಂಕ್ಸ್. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ನಾಳೆ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.